ಚಿತ್ರರಂಗದಲ್ಲಿ ಒಂದು ಮಾತು ಸದಾ ಕೇಳಿ ಬರ್ತಾ ಇರುತ್ತೆ. ದೊಡ್ಡ ತಾರಾಂಗಣ, ಭರ್ಜರಿ ಪ್ರಚಾರ ಮತ್ತು ಕೋಟಿ ಕೋಟಿ ಬಂಡವಾಳವಿದ್ರೆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಕಮಲ್ ಮಾಡೋದು ಗ್ಯಾರಂಟಿ ಎಂದು. ಆದರೆ ಈ ನಂಬಿಕೆ ಯಾವಾಗಲೂ ನಿಜವಾಗುವುದಿಲ್ಲ ಎಂಬುದಕ್ಕೆ ಈಗ ಬಿಡುಗಡೆಯಾಗಿರುವ ಹೈ ಜವಾನಿ ತೋ ಇಶ್ಕ್ ಹೋನಾ ಹೈ ಸಿನಿಮಾ ಒಂದು ಅತ್ಯಂತ ಲೇಟೆಸ್ಟ್ ಮತ್ತು ಕಹಿ ಉದಾಹರಣೆಯಾಗಿ ನಮ್ಮ ಕಣ್ಣ ಮುಂದೆ ನಿಂತಿದೆ. ಭಾರೀ ನಿರೀಕ್ಷೆಗಳೊಂದಿಗೆ ಚಿತ್ರಮಂದಿರಗಳಿಗೆ ಅಪ್ಪಳಿಸಿದ ಈ ಸಿನಿಮಾ ಇದೀಗ ಪ್ರೇಕ್ಷಕರಿಲ್ಲದೆ ಬಾಕ್ಸ್ ಆಫೀಸ್ನಲ್ಲಿ ಸಂಪೂರ್ಣವಾಗಿ ಮಕಾಡೆ ಮಲಗುವಂತಹ ಸ್ಪಷ್ಟ ಸೂಚನೆಗಳನ್ನು ನೀಡಿದೆ. ಸಾಮಾನ್ಯವಾಗಿ ವೀಕೆಂಡ್ ಮುಗಿದ ನಂತರವೂ ಸಿನಿಮಾಗಳು ಥಿಯೇಟರ್ಗಳಲ್ಲಿ ತನ್ನ ಹಿಡಿತವನ್ನು ಸಾಧಿಸಬೇಕಾಗುತ್ತೆ. ಆದರೆ ಈ ಚಿತ್ರದ ವಿಚಾರದಲ್ಲಿ ವೀಕೆಂಡ್ ಮುಗಿದು 4ನೇ ದಿನಕ್ಕೆ ಕಾಲಿಟ್ಟಿದ್ರೂ ಗಳಿಕೆಯಲ್ಲಿ ಯಾವುದೇ ರೀತಿಯ ಚೇತರಿಕೆ ಕಂಡುಬಂದಿಲ್ಲ. ಪ್ರಸ್ತುತ ದೇಶಾದ್ಯಂತ ಭರ್ಜರಿ 1380 ಶೋಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಚಿತ್ರಮಂದಿರಗಳ ಸಂಖ್ಯೆ ಇಷ್ಟು ದೊಡ್ಡ ಮಟ್ಟದಲ್ಲಿದ್ದರೂ ಸಹ ಚಿತ್ರಮಂದಿರದ ಒಳಗೆ ಮಾತ್ರ ಪ್ರೇಕ್ಷಕರಿಲ್ಲದೆ ಸೀಟುಗಳು ಖಾಲಿ ಹೊಡಿತಾ ಇವೆ. ಭಾನುವಾರದ ರಜದಿನದಲ್ಲಿ ಈ ಚಿತ್ರ ಕೇವಲ 9 ಕೋಟಿ ರೂಪಾಯಿ ಗಳಿಸಿದ್ದು, ಇಲ್ಲಿಯವರೆಗೆ ಭಾರತದಲ್ಲಿ ಚಿತ್ರದ ಒಟ್ಟು ಗಳಿಕೆ ಕೇವಲ 24.8 ಕೋಟಿ ರೂಪಾಯಿಗೆ ಬಂದು ತಲುಪಿದೆ. ಸದ್ಯದ ಟ್ರೆಂಡ್ ಮತ್ತು ಪ್ರೇಕ್ಷಕರ ನಿರಾಸಾ ಪ್ರಕ್ರಿಯೆಯನ್ನ ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಸುಧಾರಿಸುವಂತಹ ಯಾವುದೇ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಈ ಸಿನಿಮಾದ ಆರ್ಥಿಕ ನಷ್ಟದ ಮುಖವನ್ನ ಹತ್ತಿರದಿಂದ ಗಮನಿಸಿದ್ರೆ ಚಿತ್ರರಂಗದ ಕಠಿಣ ಆರ್ಥಿಕ ವ್ಯವಸ್ಥೆ ನಮಗೆ ಅರ್ಥವಾಗುತ್ತೆ. ಈ ಚಿತ್ರದ ಒಟ್ಟು ಬಂಡವಾಳ ಬರೋಬ್ಬರಿ 55 ಕೋಟಿ ರೂಪಾಯಿ ಎನ್ನಲಾಗಿದೆ. ಆದರೆ ಚಿತ್ರರಂಗದ ನಿಯಮಗಳ ಪ್ರಕಾರ ಚಿತ್ರಮಂದಿರಗಳಿಂದ ಬರುವ ಒಟ್ಟಾರೆ ಕಲೆಕ್ಷನ್ ಹಣ ನೇರವಾಗಿ ನಿರ್ಮಾಪಕರ ಕೈ ಸೇರೋದಿಲ್ಲ. ಥಿಯೇಟರ್ಗಳಿಂದ ಬರುವ ಒಟ್ಟು ಗಳಿಕೆಯಲ್ಲಿ ಕೇವಲ ಅರ್ಧದಷ್ಟು ಅಂದರೆ ಸುಮಾರು 50% ಹಣ ಮಾತ್ರ ನಿರ್ಮಾಪಕರ ಕೈ ಸೇರುವ ಸಾಧ್ಯತೆ ಇರುತ್ತೆ. ಇನ್ನುಳಿದ ಅರ್ಧದಷ್ಟು ದೊಡ್ಡ ಮೊತ್ತವು ಚಿತ್ರಮಂದಿರದ ಮಾಲೀಕರು, ವಿತರಕರು ಹಾಗೂ ವಿವಿಧ ತೆರಿಗೆಗಳ ಪಾಲಾಗುತ್ತದೆ. ಈ ಕಟ್ಟುನಿಟ್ಟಾದ ಲೆಕ್ಕಾಚಾರವನ್ನು ಅನ್ವಯಿಸಿ ನೋಡೋದಾದ್ರೆ 55 ಕೋಟಿ ರೂಪಾಯಿ ಬಂಡವಾಳ ಹೂಡಿರುವ ನಿರ್ಮಾಪಕರು ಸೇಫ್ ಝೋನ್ ತಲುಪಬೇಕಾದ್ರೆ ಅಂದರೆ ತಾವು ಹೂಡಿಕೆ ಬಂಡವಾಳವನ್ನ ಮರಳಿ ಪಡೆಯಬೇಕಾದ್ರೆ ಈ ಸಿನಿಮಾ ಕನಿಷ್ಠ 110 ಕೋಟಿ ರೂಪಾಯಿಗಳ ಕ್ರಾಸ್ ಕಲೆಕ್ಷನ್ ಮಾಡಬೇಕಾದ ಅನಿವಾರ್ಯತೆ ಇತ್ತು. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಿನಿಮಾ ಕೇವಲ 30 ಕೋಟಿಯ ಗಡಿಯನ್ನು ದಾಟಲು ಒದ್ದಾಡ್ತಾ ಇದೆ. ಇದರಿಂದಾಗಿ ಬಂಡವಾಳ ಹೂಡಿದ ನಿರ್ಮಾಪಕರಿಗೆ ಕೋಟ್ಯಾಂತರ ರೂಪಾಯಿಗಳ ಭಾರಿ ಪ್ರಮಾಣದ ನಷ್ಟ ಉಂಟಾಗುವುದು ಈಗ 100% ಖಚಿತವಾಗ್ತಾ ಇದೆ. ಇನ್ನು ಡಿಜಿಟಲ್ ಯುಗದಲ್ಲಿ OTT ಹಾಗೂ ಸ್ಯಾಟಲೈಟ್ ಹಕ್ಕುಗಳಿಂದ ಚಿತ್ರಕ್ಕೆ ಸ್ವಲ್ಪ ಮಟ್ಟಿಗೆ ಆದಾಯ ಬಂದರೂ ಸಹ ಅದು ಚಿತ್ರಮಂದಿರಗಳಲ್ಲಿ ಆಗಿರುವ ಈ ಬೃಹತ್ ನಷ್ಟವನ್ನು ಸಂಪೂರ್ಣವಾಗಿ ಭರಿಸಲು ಖಂಡಿತವಾಗಿಯೂ ಸಹಾಯ ಮಾಡೋದು. ಕೊನೆಯದಾಗಿ ಹೇಳಬೇಕಂದ್ರೆ ಕೇವಲ ಸ್ಟಾರ್ ಪವರ್ ಮತ್ತು ಬಣ್ಣದ ಪ್ರಚಾರದಿಂದ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಸೆಳೆಯಲು ಸಾಧ್ಯವಿಲ್ಲ. ಸಿನಿಮಾದಲ್ಲಿ ಗಟ್ಟಿಯಾದ ಕತೆ ಮತ್ತು ಕಂಟೆಂಟ್ ಇಲ್ಲದಿದ್ರೆ ಇಂತಹ ದೊಡ್ಡ ಬಜೆಟ್ ಚಿತ್ರವು ಧೂಳಿಪಟವಾಗುತ್ತದೆ ಎಂಬುದಕ್ಕೆ ಈ ಸಿನಿಮಾ ಪ್ರಸ್ತುತ ಸಾಕ್ಷಿಯಾಗಿದೆ.